ಪ್ರಿಯ ವಿದ್ಯಾರ್ಥಿಗಳೇ, ಮೈ ಟೀಚರ್ ಮೈ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. 10ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಕನ್ನಡ ವಿಷಯದ ಪದ್ಯಭಾಗ 2, ಬೋಧಿ ವೃಕ್ಷದ ಹಾಡು. ಈ ಪದ್ಯವನ್ನು ಬರೆದವರು ಬಸವರಾಜ್ ಸಬರದ್. ಕವಿ ಪರಿಚಯ ನೋಡೋಣ. ಡಾಕ್ಟರ್ ಬಸವರಾಜ್ ಸಬರದ್ ಅವರು ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ 1954ರಲ್ಲಿ ಜನಿಸಿದರು. ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ ಇವರಿಗೆ PhD ಪದವಿ ಲಭಿಸಿದೆ. ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೂಡ್ಯಾನ, 100 ಹನಿಗಳು, ದನಿಯೆತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾತು ಇವು ಇವರ ಕವನ ಸಂಕಲನಗಳಾಗಿವೆ. ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಇವು ಇವರು ರಚಿಸಿರುವ ನಾಟಕಗಳು. ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೇರ್ಲ ಕೃಷ್ಣಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಬೋಧಿ ವೃಕ್ಷದ ಹಾಡು ಕವನವನ್ನು ಅವರ ಪದಕಟ್ಟಿ ಹಾಡೇನ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈಗ ಪದ್ಯವನ್ನು ನೋಡೋಣ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ. ಅಂದರೆ ಇದರ ಭಾವಾರ್ಥ, ಸಿದ್ಧಾರ್ಥನು ಬುದ್ಧನಾದ ರೀತಿಯನ್ನು, ಯುದ್ಧವನ್ನು ತೊರೆದು ಪ್ರೀತಿಯ ನಿತ್ತ ಕಥೆಯನ್ನು ನೀವು ಕೇಳಿರಿ ಅಂತ ಹೇಳ್ತಿದ್ದಾರೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಇದರ ಭಾವಾರ್ಥ, ಸಿದ್ಧಾರ್ಥನು ನಡುರಾತ್ರಿಯ ಸಮಯದಲ್ಲಿ ತಾನೊಬ್ಬನೇ ವೀರನ ಹಾಗೆ ಎದ್ದು ಹೆಂಡತಿ ಮಗುವನ್ನು ತ್ಯಜಿಸಿ ಕಾಡಿನ ದಾರಿಯನ್ನು ಹಿಡಿದನು. ಅರಮನೆಯ ವಾಸದ ಸುಖ ಸೌಭಾಗ್ಯಗಳ ಮೇಲಿರುವ ಆಸೆಯನ್ನು ಸಂಪೂರ್ಣ ತೊರೆದು ನಿರ್ದಿಷ್ಟವಾದ ಧ್ಯೇಯವಿಲ್ಲದವನ ಹಾಗೆ ಕಗ್ಗತ್ತಲಿನಲ್ಲಿಯೇ ಹೊರಟನು. ಕಾಡು ಕಾಡು ಅಲೆದ ಅವಗೆ ಕಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡಿತು. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡಿತು. ಅಂದರೆ ಕಾಡು ಕಾಡುಗಳನ್ನು ಸುತ್ತಾಡಿದವನಿಗೆ ದೇಶದ ವಿಚಾರ, ಜನರ ಅಭಿಪ್ರಾಯವೇನೆಂದು ಭಾಸವಾಯಿತು. ದೂರದಿಂದ ಕೋಗಿಲೆಯ ಹಾಡು ಕೇಳಿಸಿದಂತಾಯಿತು. ಆಕಾಶದಲ್ಲಿ ಶುಕ್ರ ಗ್ರಹ ಆಗಷ್ಟೇ ಪ್ರಕಾಶಿಸಿತು. ಅರಳಿ ಮರದ ಎಡೆಯಲ್ಲಿ ದಿವ್ಯ ಜ್ಯೋತಿ ಕಾಣಿಸಿತು. ಅಂದರೆ ಅದರರ್ಥ ಜ್ಞಾನೋದಯವಾಯಿತು. ಮರವ ಅಪ್ಪಿದಂತ ಬಳ್ಳಿ ಹೂವ ಮುಡಿದು ನಕ್ಕಿತು,
ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಮರವ ಅಪ್ಪಿ ದಂತಬಳ್ಳಿ ಹೂವ ಮುಡಿದು ನಕ್ಕಿತು. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಇದರ ಭಾವಾರ್ಥ ನೋಡೋಣ. ಮರವನ್ನು ತಬ್ಬಿ ಹಿಡಿದು ಬೆಳೆದ ಬಳ್ಳಿಯಲ್ಲಿ ಹೂವುಗಳು ಅರಳಿದವು. ಹಕ್ಕಿಯು ತನ್ನ ಮರಿಗೆ ಆಹಾರವನ್ನು ಕೊಟ್ಟು ಹಾರಿಹೋಯಿತು. ಗೆದ್ದಲು ಗೂಡಿನಲ್ಲಿದ್ದ ಇರುವೆಗಳು ಸಾಲು ಸಾಲಾಗಿ ಆಹಾರವನ್ನರಸಿ ಹೊರಟವು. ಬೆಳ್ಳಕ್ಕಿಗಳು ಗುಂಪು ಗುಂಪಾಗಿ ಆಗಸದತ್ತ ಹಾರಿದವು. ಅಂದರೆ ಸಿದ್ಧಾರ್ಥನಿಗೆ ಮನದ ಕೊಳೆಯ ಕಳೆಗಳೆಲ್ಲವೂ ತೊಳೆದು ಹೋಗಿ ಜನರ ಬವಣೆ ಕಳೆಯುವ ದಾರಿ ತೋರಿದಾಗ, ಬೆಳಕು ಮೂಡಿದಾಗ ಅವನಿಗೆ ಪ್ರಕೃತಿಯಲ್ಲೆಲ್ಲ ಸಂತಸ ನಲಿವುಗಳೇ ಕಾಣತೊಡಗಿದವು. ಪ್ರಕೃತಿಯು ತನ್ನೊಡನೆ ಸಹವರ್ತಿಯಾದಂತೆ ಅವನಿಗೆ ಕಂಡಿತು. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು. ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು. ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಅಂದರೆ ಅರಣ್ಯದಲ್ಲೆಲ್ಲ ಪ್ರೀತಿ ಎನ್ನುವ ನದಿಯು ತುಂಬಿ ಹೊರಚೆಲ್ಲುವಂತೆ ಪ್ರವಹಿಸಿತು. ಹಕ್ಕಿಯ ಗೂಡಿನಲ್ಲಿ ಹಾಡೊಂದು ಜನಿಸಿ ಹೊಸ ಬಗೆಯ ರಾಗ ಕೇಳಿಸಿತು. ಮಧುಪಾನ ಮಾಡಲು ದುಂಬಿಯು ಹೂವನ್ನು ಕೂಡಿತು. ಗಿಡಗಳೆಲ್ಲವೂ ಪರಸ್ಪರ ತಬ್ಬಿಕೊಂಡು ನರ್ತಿಸುವಂತೆ ಕಾಣಿಸಿತು. ಪ್ರಕೃತಿ ಪರಿಸರದಲ್ಲೆಲ್ಲ ಪ್ರೀತಿಯೇ ವ್ಯಾಪಿಸಿದಂತೆ ತೋರ್ತಾಯಿತ್ತು. ಎಲ್ಲ ಕಡೆಗಳಲ್ಲಿ ಅದು ಪ್ರತಿಫಲಿಸುತ್ತಿರುವ ಅನುಭವ ಆಗ್ತಾಯಿತ್ತು. ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ತಪಸ್ಸಿಗಿಂತ ಜೀವಪ್ರೀತಿ ದೊಡ್ಡದೆಂದು ತಿಳಿದನು. ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ತಪಸ್ಸಿಗಿಂತ ಜೀವಪ್ರೀತಿ ದೊಡ್ಡದೆಂದು ತಿಳಿದನು. ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಅಂದರೆ ಕಾಡನ್ನು ತೊರೆದು ಮೇಲೆದ್ದ ಅವನು ಜನರು ವಾಸ ಮಾಡುವ ದೇಶದತ್ತ ನಡೆದನು. ನಾಡಿನಲ್ಲಿ ಪ್ರೀತಿಯನ್ನು ಅರಸುತ್ತಾ ಜನರಿರುವಲ್ಲಿಗೆ ಬಂದನು. ತಪಸ್ಸಿನ ಆಚರಣೆಗಿಂತಲೂ ಜೀವಪ್ರೀತಿಯೇ ಹಿರಿದಾದುದು ಎಂದು ಅರಿತುಕೊಂಡನು. ಜೀವನದ ರಹಸ್ಯವನ್ನು ತಿಳಿದು ಸಿದ್ಧಾರ್ಥ ಈಗ ಬುದ್ಧನಾಗಿ ಮತ್ತೆ ಹಿಂದಿರುಗಿದನು. ಅಂದರೆ ಜ್ಞಾನೋದಯವಾದ ಮೇಲೆ ಬುದ್ಧವೆನಿಸಿದ ಸಿದ್ಧಾರ್ಥ ಕಾಡನ್ನು ಬಿಟ್ಟು ಊರತ್ತ ಹೊರಟ. ಜ್ಞಾನೋದಯವಾದೊಡನೆ ಅವನಿಗೆ ಎಲ್ಲೆಡೆಗಳಲ್ಲೂ ಪ್ರೀತಿಯ ಹೊಳೆಯೇ ಗೋಚರಿಸಲಾರಂಭಿಸಿತು. ಅಂತಹ ಪ್ರೀತಿಯನ್ನು ಜನರಿರುವಲ್ಲಿ ಹುಡುಕುವ ಸಲುವಾಗಿ ಅವನು ಊರತ್ತ ಬಂದನು. ಅವನಿಗೀಗ ಜೀವನದ ರಹಸ್ಯದ ಅರಿವಾಗಿತ್ತು. ಆತನು ಈಗ ಸಿದ್ಧಾರ್ಥನಲ್ಲ, ಬುದ್ಧನಾಗಿದ್ದ. ಈಗ ಈ ಪದ್ಯದ ಪದಗಳ ಅರ್ಥ ನೋಡೋಣ. ಅಡವಿ, ಅಡವಿ ಅಂದರೆ ಕಾಡು ಅಥವಾ ಅರಣ್ಯ ಅಥವಾ ಕಾನನ. ಕೋಡಿ ಅಂದರೆ ಕೆರೆ ತುಂಬಿ ಹರಿಯುವುದು. ಗೂಢಾರ್ಥ ಅಂದರೆ ಒಳ ಅರ್ಥ ಅಥವಾ ರಹಸ್ಯವಾದುದು. ಪರಿ ಅಂದರೆ ರೀತಿ ಅಥವಾ ಸ್ಥಿತಿ.
ಬೋಧಿ ವೃಕ್ಷ ಅಂದರೆ ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷ. ಮಡದಿ ಅಂದರೆ ಪತ್ನಿ ಅಥವಾ ಹೆಂಡತಿ. ಹಿಂಡು ಅಂದರೆ ಗುಂಪು ಅಥವಾ ಸಮೂಹ. ಏಕಾಂಗಿ ಅಂದರೆ ಒಬ್ಬಂಟಿ. ಗುಟುಕು ಅಂದರೆ ಹಕ್ಕಿಗಳು ತನ್ನ ಮರಿಯ ಬಾಯಿಗೆ ಆಹಾರ ನೀಡುವ ರೀತಿ. ತೊರೆದು ಅಂದರೆ ಬಿಟ್ಟು ಬಿಡು. ತೊರೆದು ಅಂದರೆ ಬಿಟ್ಟು ಬಿಡು. ಬೆಳ್ಳಿ ಚುಕ್ಕಿ ಅಂದರೆ ಬೆಳಗ್ಗೆ ಆಕಾಶದಲ್ಲಿ ಕಾಣುವ ಶುಕ್ರ ಗ್ರಹ. ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿಯು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೆಂದು ಬಣ್ಣಿಸಿದ್ದಾರೆ. ಉತ್ತರ ಇನ್ನೊಮ್ಮೆ. ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿಯು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೆಂದು ಬಣ್ಣಿಸಿದ್ದಾರೆ. ಪ್ರಶ್ನೆ 2. ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು? ಉತ್ತರ ನೋಡೋಣ. ಸಿದ್ಧಾರ್ಥನು ಮಡದಿ, ಮಗು ಮತ್ತು ಅರಮನೆಯ ಮೋಹವನ್ನು ತೊರೆದನು. ಉತ್ತರ ಇನ್ನೊಮ್ಮೆ. ಸಿದ್ಧಾರ್ಥನು ಮಡದಿ, ಮಗು ಮತ್ತು ಅರಮನೆಯ ಮೋಹವನ್ನು ತೊರೆದನು. ಪ್ರಶ್ನೆ 3. ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದುದ್ದೇನು? ಉತ್ತರ. ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು. ಉತ್ತರ ಇನ್ನೊಮ್ಮೆ. ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು. ಪ್ರಶ್ನೆ 4. ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಉತ್ತರ. ಸಿದ್ಧಾರ್ಥನು ಪ್ರೀತಿಯನ್ನು ಹುಡುಕಿಕೊಂಡು ಕಾಡಿನಿಂದ ನಾಡಿನತ್ತ ಹೊರಟನು. ಉತ್ತರ ಇನ್ನೊಮ್ಮೆ. ಸಿದ್ಧಾರ್ಥನು ಪ್ರೀತಿಯನ್ನು ಹುಡುಕಿಕೊಂಡು ಕಾಡಿನಿಂದ ನಾಡಿನತ್ತ ಹೊರಟನು. ಪ್ರಶ್ನೆ 5. ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು? ಉತ್ತರ. ಸಿದ್ಧಾರ್ಥನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎನ್ನುವ ಬದುಕಿನ ಗೂಢಾರ್ಥವನ್ನು ಕಂಡುಕೊಂಡನು. ಉತ್ತರ ಇನ್ನೊಮ್ಮೆ. ಸಿದ್ಧಾರ್ಥನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎನ್ನುವ ಬದುಕಿನ ಗೂಢಾರ್ಥವನ್ನು ಕಂಡುಕೊಂಡನು. ಪ್ರಶ್ನೆ 6. ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ? ಉತ್ತರ. ಬೋಧಿ ವೃಕ್ಷದ ಹಾಡು ಸಿದ್ಧಾರ್ಥನು ಬುದ್ಧನಾದ ಬಗೆಯನ್ನು ತಿಳಿಸುತ್ತದೆ. ಬೋಧಿ ವೃಕ್ಷದ ಹಾಡು ಸಿದ್ಧಾರ್ಥನು ಬುದ್ಧನಾದ ಬಗೆಯನ್ನು ತಿಳಿಸುತ್ತದೆ. ಪ್ರಶ್ನೆ 7. ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ಉತ್ತರ. ಬುದ್ಧನು ಜೀವನ ಪ್ರೀತಿಯ ಎದುರು ಉಳಿದುದೆಲ್ಲವೂ ನಶ್ವರವೆನ್ನುವ ಬದುಕಿನ ಸತ್ಯವನ್ನು ಅರಿತುಕೊಂಡನು. ಉತ್ತರ ಇನ್ನೊಮ್ಮೆ. ಬುದ್ಧನು ಜೀವನ ಪ್ರೀತಿಯ ಎದುರು ಉಳಿದುದೆಲ್ಲವೂ ನಶ್ವರವೆನ್ನುವ ಬದುಕಿನ ಸತ್ಯವನ್ನು ಅರಿತುಕೊಂಡನು. ಮುಂದಿನ ಭಾಗ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ? ಉತ್ತರ ನೋಡೋಣ. ಸಿದ್ಧಾರ್ಥನು ಕಾಡುಗಳಲ್ಲಿ ಅಲೆದಾಡಿದ ಹಾಗೆ ಸುತ್ತಾಡುತ್ತಿರುವಾಗಲೇ ಅವನಿಗೆ ನಾಡಿನ ಅರ್ಥ ಹೊಳೆಯಿತು. ಅದು ತಿಳಿಯುವ ಸಂದರ್ಭದಲ್ಲಿ ಅವನಿಗೆ ದೂರದಿಂದಲೇ ಕೋಗಿಲೆಯ ಹಾಡು ಕೇಳಿದಂತೆ ಅನಿಸಿತು. ಆಕಾಶದಲ್ಲಿ ಶುಕ್ರ ಗ್ರಹನೇ ಬೆಳಕು ಬೀರುತ್ತಿರುವಂತೆ ತೋರಿತು. ಅರಳಿ ಮರದಲ್ಲಿ ಅವನಿಗೆ ದಿವ್ಯ ಜ್ಯೋತಿ ಕಂಡಿತು. ಉತ್ತರ ಇನ್ನೊಮ್ಮೆ. ಸಿದ್ಧಾರ್ಥನು ಕಾಡುಗಳಲ್ಲಿ ಅಲೆದಾಡಿದ ಹಾಗೆ ಸುತ್ತಾಡುತ್ತಿರುವಾಗಲೇ ಅವನಿಗೆ ನಾಡಿನ ಅರ್ಥ ಹೊಳೆಯಿತು. ಅದು ತಿಳಿಯುವ ಸಂದರ್ಭದಲ್ಲಿ ಅವನಿಗೆ ದೂರದಿಂದಲೇ ಕೋಗಿಲೆಯ ಹಾಡು ಕೇಳಿದಂತೆ ಅನಿಸಿತು. ಆಕಾಶದಲ್ಲಿ ಶುಕ್ರ ಗ್ರಹ ಅದು ತಾನೇ ಬೆಳಕು ಬೀರುತ್ತಿರುವಂತೆ.
ಅರಳಿ ಮರದಲ್ಲಿ ಅವನಿಗೆ ದಿವ್ಯ ಜ್ಯೋತಿ ಕಂಡಿತು. ಪ್ರಶ್ನೆ 2. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು? ಉತ್ತರ: ಮರವನ್ನು ತಬ್ಬಿಕೊಂಡು ಬೆಳೆದ ಬಳ್ಳಿಗಳಲ್ಲಿ ಹೂವುಗಳು ಅರಳಿದವು. ಹಕ್ಕಿ ತನ್ನ ಮರಿಗೆ ಗುಟುಕನಿತ್ತಿತು. ಇರುವೆಗಳ ಗುಂಪು ತಮ್ಮ ನೆಲೆಯಿಂದ ಸಾಲಾಗಿ ನಡೆದವು. ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹಾರಾಡಿದವು. ಗೂಡಿನಿಂದ ಹಕ್ಕಿಯ ಮರಿಯ ಹೊಸರಾಗ ಕೇಳಿಬಂತು. ಮಕರಂದ ಪಾನಕ್ಕಾಗಿ ದುಂಬಿ ಹೂವಿನತ್ತ ಹಾರಿತು. ಗಿಡಗಳು ತಬ್ಬಿಕೊಂಡು ನರ್ತಿಸುವಂತೆ ತೋರಿತು. ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿಯ ಹೊಳೆಯು ಎಲ್ಲೆ ಮೀರಿ ಹರಿಯಿತು. ಉತ್ತರ ಇನ್ನೊಮ್ಮೆ. ಮರವನ್ನು ತಬ್ಬಿಕೊಂಡು ಬೆಳೆದ ಬಳ್ಳಿಗಳಲ್ಲಿ ಹೂವುಗಳು ಅರಳಿದವು. ಹಕ್ಕಿ ತನ್ನ ಮರಿಗೆ ಗುಟುಕನಿತ್ತಿತು. ಇರುವೆಗಳ ಗುಂಪು ತಮ್ಮ ನೆಲೆಯಿಂದ ಸಾಲಾಗಿ ನಡೆದವು. ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹಾರಾಡಿದವು. ಗೂಡಿನಿಂದ ಹಕ್ಕಿಯ ಮರಿಯ ಹೊಸರಾಗ ಕೇಳಿಬಂತು. ಮಕರಂದ ಪಾನಕ್ಕಾಗಿ ದುಂಬಿ ಹೂವಿನತ್ತ ಹಾರಿತು. ಗಿಡಗಳು ತಬ್ಬಿಕೊಂಡು ನರ್ತಿಸುವಂತೆ ತೋರಿತು. ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿಯ ಹೊಳೆಯು ಎಲ್ಲೆ ಮೀರಿ ಹರಿಯಿತು. ಮುಂದಿನ ಭಾಗ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ? ಉತ್ತರ ನೋಡೋಣ. ಸಿದ್ಧಾರ್ಥನು ಜನರ ಬವಣೆ ಪರಿತಾಪಗಳಿಗೆ ಪರಿಹಾರವನ್ನು ಹುಡುಕಲೆಂದು ನಡುರಾತ್ರಿಯಲ್ಲಿ ಅರಮನೆಯಿಂದ ಒಬ್ಬಂಟಿಯಾಗಿ ಹೊರಟ. ಹೆಂಡತಿ, ಮಗ, ಅರಮನೆಯ ಭೋಗ ಭಾಗ್ಯಗಳ ಮೋಹವನ್ನು ಅವನು ಕಡಿದೊಗೆದ. ಕಾರ್ಗತ್ತಲೆಯಲ್ಲಿ ದಿಕ್ಕು ದಿಸೆಯಿಲ್ಲದವನಂತೆ ನಡೆದ. ಕಾಡುಗಳಲ್ಲಿ ಅಲೆದ. ದೇಹವನ್ನು ದಂಡಿಸಿದ. ತಪಸ್ಸು ಮಾಡಿದ. ಕಾಡಿನಲ್ಲಿ ಅಲೆಯುವಾಗಲೇ ಅವನಿಗೆ ಕಾಡು ನಾಡುಗಳ ಅಂತರ ಹೊಳೆಯಿತು. ದೇಶದ ಜನಜೀವನದ ವಿಚಾರದ ಅರಿವಾಯಿತು. ಹೊಸ ಭಾವನೆ ಹುಟ್ಟಿತು. ಅಶ್ವತ್ಥ ಮರದಿಂದ ಅವನಿಗೆ ಮಹಾಬೆಳಕೊಂದರ ದರ್ಶನವಾಯಿತು. ಆಗ ಅವನಿಗೆ ಪ್ರಕೃತಿಯೇ ಸಂತೋಷದಲ್ಲಿ ತುಂಬಿರುವಂತೆ, ಎಲ್ಲೆಡೆಗಳಲ್ಲೂ ಸಂತಸವೇ ವ್ಯಾಪಿಸಿರುವಂತೆ ತೋರಿತು. ಈ ಅನುಭವದೊಂದಿಗೆ ಆತ ಕಾಡನ್ನು ಬಿಟ್ಟು ನಾಡಿನತ್ತ ನಡೆದನು. ಪ್ರೀತಿಯನ್ನು ಅರಸುತ್ತಾ ಜನರ ಬಳಿಗೆ ಬಂದನು. ಜೀವ ಪ್ರೀತಿಯೇ ದೊಡ್ಡದು, ಅದೇ ಬದುಕಿನ ರಹಸ್ಯವೆಂದು ಅರಿತ ಸಿದ್ಧಾರ್ಥನು ಈಗ ಬುದ್ಧನಾಗಿ ಹಿಂದಿರುಗಿದನು. ಪ್ರಶ್ನೆ 2. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡುಬಂದಿತು? ಉತ್ತರ: ದೂರದಲ್ಲೆಲ್ಲೋ ಕೋಗಿಲೆಯ ಇಂಪಾದ ಗಾನ ಕೇಳಿದಂತೆ, ಆಗಷ್ಟೇ ಆಕಾಶದಲ್ಲಿ ಶುಕ್ರ ಗ್ರಹ ಮೂಡಿ ಬೆಳಕು ಬೀರಿದಂತೆ, ಮರವನ್ನು ತಬ್ಬಿದ ಬಳ್ಳಿಯಲ್ಲಿ ಹೂವು ಅರಳಿದಂತೆ, ಹಕ್ಕಿಯು ಮರಿಗೆ ಗುಟುಕನ್ನು ಕೊಟ್ಟು ಹಾರಿ ಹೋದ ಹಾಗೆ, ಇರುವೆಗಳ ಗುಂಪು ಹುತ್ತದಿಂದ ಹೊರಹೊರಟು ಆಹಾರವನ್ನರಸಿ ಸಾಲು ಸಾಲಾಗಿ ನಡೆದ ಹಾಗೆ, ಆಕಾಶಕ್ಕೆ ಏರುವಂತೆ ಬೆಳ್ಳಕ್ಕಿಗಳು ಗುಂಪಾಗಿ ಹಾರಿದ ಹಾಗೆ ಸಿದ್ಧಾರ್ಥ ಬುದ್ಧನಾದ ಸಂದರ್ಭ ಕವಿಗೆ ಕಂಡಿದೆ. ಅಲ್ಲದೆ ಪ್ರೀತಿಯ ನದಿಯು ಕಾಡಿನಲ್ಲೆಲ್ಲ ತುಂಬಿ ಹರಿದ ಹಾಗೆ, ಹಕ್ಕಿಯ ಗೂಡಿನಿಂದ ಹೊಸ ರಾಗವೊಂದು ಕೇಳಿಸಿದಂತೆ, ಮಧುಪಾನದ ಆಸೆಯಿಂದ ದುಂಬಿಯು ಹೂವನ್ನು ಕೂಡಿದ ಹಾಗೆ, ಗಿಡಗಳು ತಬ್ಬಿಕೊಂಡು ಸಂತಸದಿಂದ ಕುಣಿಯುತ್ತಿರುವಂತೆ ಕವಿಗೆ ಕಾಣಿಸಿದೆ.